ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪೆಪ್ಪರ್ ಚಿಕನ್ ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ನಾನು ಕರಿಮೆಣಸು ಹಾಕಿನಿ. ಇವಾಗ ಜಸ್ಟ್ ಫ್ರೈ ಆಗಬೇಲಿ. ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಜಸ್ಟ್ ಫ್ರೈ ಆದರೆ ಸಾಕು. ಇವಾಗ ಇದನ್ನು ಮಿಕ್ಸಿ ಗ್ರೈಂಡಿಗೆ ಹಾಕೋಣ. ನಾನಿಲ್ಲಿ ಅರ್ಧ ಕಿಲೋ ಚಿಕನ್ ಅಷ್ಟು ತೊಗೊಂಡೇನಿ. ಇದನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಆಯಿಲ್ ಹಾಕೋತಾ ಇದ್ದೀನಿ ನಾನು. ಹಾಕೋಣತೀನಿ ನೋಡಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಜಸ್ಟ್ ಫ್ರೈ ಆಗಲಿ. ಇವಾಗ ಚಿಕನ್ ಹಾಕ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ ಜೋರಿರಬೇಕು, ಯಾಕಂದರೆ ಅದು ಪೆಪ್ಪರ್ ಚಿಕನ್ ಕೆಲವೇ ನಿಮಿಷದಲ್ಲಿ ರೆಡಿ ಆಗುತ್ತೆ. ಹಾಗಾಗಿ ಗ್ಯಾಸ್ ಜೋರು ಇಟ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಪೇಸ್ಟು ಈ ಥರ ಮಿಕ್ಸ್ನ ಮಾಡ್ಕೊಳ್ಳಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಧನಿಯಾ ಪುಡಿ ಹಾಕ್ಕೊಳ್ಳಿ. ಇವಾಗ ಒಂಚೂರು ನೀರು ಹಾಕ್ಕೊಳ್ಳಿ. ಕಾದಾರಿದ ನೀರು ಇದೆಯಲ್ಲ, ಅಂದರೆ ಕಾಳು ಮೆಣಸು ನಾವೇನು ರುಬ್ಕೊಂಡಿದ್ವಲ್ಲ ಅದನ್ನು 1 ಟೀ ಸ್ಪೂನ್ ಹಾಕೋಣ. ಮೇನು ಇದೆ ಇರೋದು ಇದರೊಳಗೆ, ಅಂದರೆ ಪೆಪ್ಪರ್ ಚಿಕನ್ ಅಂತ ಇದಕ್ಕೆ ಹೇಳೋದು. ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪೆಪ್ಪರ್ ಚಿಕನ್ ರೆಡಿ ಆಯಿತು. ಇನ್ನೊಂದು ಹಾಕೋಣ ಇದಕ್ಕೆ ಸಾಮಾನು. ಅದೇನೆಂದರೆ ಲಿಂಬೆಹಣ್ಣು. ಒಂದು ಲಿಂಬೆಹಣ್ಣು ಹಾಕೋಣತೀನಿ ನಾನು. ಒಂದು ಲಿಂಬೆಹಣ್ಣಿನ ರಸ, ಒಂದು ಲಿಂಬೆಹಣ್ಣು ಎಷ್ಟು ಗಾತ್ರ ಇರ್ತೈತೆ ಅದೊಂದು ಪೂರ್ತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪೆಪ್ಪರ್ ಚಿಕನ್ ರೆಡಿ ಆಯಿತು ನೋಡಿ. ನೋಡಿ ಯಾವ ಥರ ಬಂದಿದೆ ಪೆಪ್ಪರ್ ಚಿಕನ್. ಇದು ನೋಡೋಕ್ಕೂ ಹೇಗೆ ಚೆನ್ನಾಗಿ ಕಾಣ್ತದಲ್ಲ, ತಿನ್ನೋಕ್ಕೂ ಹಾಗೆ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಪೆಪ್ಪರ್ ಚಿಕನ್ ರೆಡಿ ಆಯಿತು. ಆಗ ನೋಡಿ, ಪೆಪ್ಪರ್ ಚಿಕನ್ ನಮ್ಮದು ರೆಡಿ ಆಯಿತು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್.